ಹಾಯ್ ವೀಕ್ಷಕರೇ, ನಾನಿವತ್ತು ಸ್ಟೇರ್ ಕೇಸಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಕೊಡ್ತಿದ್ದೀನಿ. ನಂಬರ್ 1, 2 ಟೈಪ್ಸ್ ಆಫ್ ಸ್ಟೇರ್ ಕೇಸ್ ಬರುತ್ತೆ. ನಂಬರ್ 1 ಬಂದ್ಬಿಟ್ಟು ಡಾಗ್ ಲೆಗ್ಡ್ ಸ್ಟೇರ್ ಕೇಸ್. ನಂಬರ್ 2 ಬಂದ್ಬಿಟ್ಟು ಓಪನ್ ವೆಲ್ ಸ್ಟೇರ್ ಕೇಸ್. ಸೊ ಡಾಗ್ ಲೆಗ್ ಸ್ಟೇರ್ ಕೇಸ್ ಅಂದರೆ ಡಾಗ್ ಲೆಗ್ ಲೈಕ್ 1 ಫ್ಲೈಟ್ ಈ ಥರ, 1 ಫ್ಲೈಟ್ ಈ ಥರ ಬರುತ್ತೆ. ಅಂದರೆ ಡಾಗ್ ಲೆಡ್ ಅಂದರೆ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದೆ ಆ ಥರ. ಇನ್ನೊಂದು ಓಪನ್ ವೆಲ್ ಸ್ಟೇರ್ ಕೇಸ್ ಅಂದರೆ ಓಪನ್ ವೆಲ್ ಅಂದರೆ ಲೈಕ್ ವೆಲ್ ಟೈಪ್, ಓಪನ್ ಫುಲ್ ಈ ಥರ ಸಿ ಟೈಪ್ ಬರೋದು, ಇದು ಓಪನ್ ವೆಲ್ ಸ್ಟೇರ್ ಕೇಸ್. ಸೊ ಯೂಶ್ವಲಿ ನಾರ್ಮಲ್ 30-40 ರೆಸಿಡೆನ್ಸು ಮತ್ತು ನಾರ್ಮಲ್ ರೆಸಿಡೆನ್ಸು ಗ್ರೌಂಡ್ ಫ್ಲೋರಿಂದ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಕಮರ್ಷಿಯಲು ಮತ್ತು ಜಾಸ್ತಿ ಡೂಪ್ಲೆಕ್ಸ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಡಾಗ್ ಲೆಗ್ ಸ್ಟೇರ್ ಕೇಸಲ್ಲಿ ಯೂಶ್ವಲಿ ನಮಗೆ ಸ್ಟೇರ್ ಕೇಸಲ್ಲಿ ಯಾವತ್ತೂ ತಿಳ್ಕೊಳ್ಳಿ ಆಡ್ ನಂಬರ್ಸ್ ನಮ್ಗೆ ಬರಬೇಕು. ಆಡ್ ನಂಬರ್ಸ್ ಮೀನ್ಸ್ ಲೈಕ್ 19, 21 ಅಕಾರ್ಡಿಂಗ್ ಟು ದಿ ರೂಫ್ ಹೈಟ್. ನೆಕ್ಸ್ಟು ಇದರಲ್ಲೂ ಅಷ್ಟೇ ಆಡ್ ನಂಬರ್ಸ್ ಬೇಕು ಅಕಾರ್ಡಿಂಗ್ ಟು ರೂಫ್ ಹೈಟ್. ದೆನ್ ಸ್ಟೇರ್ ಕೇಸ್ ಡಾಗ್ ಲೆಗ್ ಸ್ಟೇರ್ ಕೇಸಲ್ಲಿ ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ವೇಸ್ಟ್ ಲ್ಯಾಬ್ ಅಂತ ಕೊಡ್ತೀವಿ. ಅಂದರೆ ಈ ಥರ ಇರುತ್ತೆ. ಸೊ ಅದ್ರ ಮೇಲೆ ಸ್ಟೆಪ್ಸ್ ಈ ಥರ ಹೋಗಿರುತ್ತೆ. ಒಂದು ಸ್ಲ್ಯಾಬ್ ಮಾತ್ರ ಈ ಥರ ಅದನ್ನು ಕ್ಯಾರಿ ಮಾಡಿರುತ್ತೆ. ಇದಕ್ಕೇನು ಮಾಡ್ತೀವಿ, ಸ್ಟೀಲ್ನ ಫ್ಲ್ಯಾಟಾಗಿ ರೀಇನ್ಫೋರ್ಸ್ಮೆಂಟ್ ಮಾಡಿ ಅದ್ರ ಮೇಲೆ ಸೆಂಟ್ರಿಂಗ್ ಮಾಡಿ ಕಾಂಕ್ರೀಟ್ ಹಾಕ್ತೀರಿ. ಓಕೆನಾ. ಇನ್ನೊಂದು ಚೈನ್ ಟೈಪ್ ಅಂತ ಬರುತ್ತೆ. ಸೊ ಈ ಚೈನ್ ಟೈಪು ಮತ್ತು ವೇಸ್ಟ್ ಲ್ಯಾಬು ಎರಡಕ್ಕೂ ಅಪ್ಲೈ ಆಗುತ್ತೆ, ನಾಟ್ ಓನ್ಲಿ ಫಾರ್ ಒನ್. ಸೊ ಓಪನ್ ವೆಲ್ಗೂ ಇದು ಅಪ್ಲೈ ಆಗುತ್ತೆ. ಸೊ ಓಪನ್ ವೆಲ್ ಇನ್ ಡೀಟೇಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ಯಾವ್ದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಇನ್ ಡೀಟೇಲಾಗಿ ಸ್ಟೀಲ್ ಯಾವ ಥರ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.